ನಾಡಿನಾದ್ಯಂತ ಇಂದು ವಿಜಯದಶಮಿ ಸಡಗರ ಸಂಭ್ರಮ. ನವರಾತ್ರಿ ಮುಗಿದು ಆಯುಧ ಪೂಜೆಯಲ್ಲಿ ಪಾಲ್ಗೊಂಡ ನಾಡಿನ ಜನ ಇಂದು ಮೈಸೂರು ದಸರಾ ಮೆರವಣಿಗೆ ಜಂಬೂ ಸವಾರಿಯನ್ನ ನೇರ ಪ್ರಸಾರದಲ್ಲಿ ಕಣ್ತುಂಬಿಕೊಳ್ಳುತ್ತಿದ್ದಾರೆ. ಇದು ಸಹ ನಮ್ಮ ಅಂಗಡಿ ಮುಂಗಟ್ಟು ಕಚೇರಿಗಳಲ್ಲೂ ಆಯುಧ ಪೂಜೆ ನೆರವೇರಿಸಿ ದಸರಾ ಆಚರಣೆ ಮಾಡಿಕೊಂಡೇ ಈ ನ್ಯೂಸ್ ಟಿವಿ ಕಚೇರಿಯಲ್ಲೂ ವಿಜಯದಶಮಿ ಪೂಜೆ ನೆರವೇರಿಸಿ ನಮ್ಮೆಲ್ಲ ಟಿವಿ ವೀಕ್ಷಕರು, ವರದಿಗಾರರು, ಜಾಹೀರಾತುಗಾರರು, ಕೇಬಲ್ ಟಿವಿ ಆಪರೇಟರ್ಸ್ಗೂ ಶುಭವಾಗಲಿ ಎಂದು ಪ್ರಾರ್ಥಿಸಿದರು. ಯುದ್ಧ ಗೆದ್ದ ಸಂಭ್ರಮಿಸುವ ಭಾವನೆಯಲ್ಲೇ ರಾಜ್ಯದ ಜನರು ವಿಜಯದಶಮಿ ಆಚರಿಸುವ ಮೂಲಕ ಸಡಗರ ಸಂಭ್ರಮದಿಂದ ಪಾಲ್ಗೊಂಡು 9 ದಿನಗಳ ಕಾಲ ನವರಾತ್ರಿ ಆಚರಿಸಿ ದಸರಾ ಗೊಂಬೆ ಕೂರಿಸಿ ಪೂಜೆಯಲ್ಲಿ ಪಾಲ್ಗೊಂಡ ಸಹಸ್ರಾರು ಜನ ನಿನ್ನೆ ಆಯುಧ ಪೂಜೆಯನ್ನು ಆಚರಿಸಿ ಇಂದು ವಿಜಯದಶಮಿ ಸಂಕೇತ ವಿಜಯದಶಮಿ ಆಚರಣೆ ಮಾಡಿದ್ರು. ಇಂದು ಸಹ ಅಂಗಡಿ ಮುಂಗಟ್ಟು ಗೋಡನರ ಕಚೇರಿಯಲ್ಲಿ ಪೂಜೆ ಸಲ್ಲಿಸಿ ಆಯುಧ ಪೂಜೆಯನ್ನ ನೆರವೇರಿಸಿದ್ರು. 15 ವರ್ಷಗಳಿಂದ ಮನೆ ಮಾತಾಗಿರುವ ಈ ನ್ಯೂಸ್ ಟಿವಿ ಕಚೇರಿಯಲ್ಲೂ ಇದು ವಿಜಯದಶಮಿ ಆಚರಣೆ ನಡೆಯಿತು. ಸದಾ ಸುದ್ದಿ ಸಂಗ್ರಹ, ವಿಡಿಯೋ ಎಡಿಟಿಂಗ್ ಅಂತ ಬ್ಯುಸಿಯಾಗಿದ್ದರೂ ಕಚೇರಿ ಸಿಬ್ಬಂದಿಯೆಲ್ಲ ಕಚೇರಿಯನ್ನ ಸಿಂಗರಿಸಿ ಪೂಜೆಯಲ್ಲಿ ಪಾಲ್ಗೊಂಡ್ರು. ಸಂಪಾದಕರಾದಂತಹ ಎಂ ಜೈರಾಮ್ ದಂಪತಿ ವಿಶೇಷ ಅರ್ಚನೆ ಮಾಡಿ ಈ ನ್ಯೂಸ್ ಟಿವಿ ವೀಕ್ಷಕರು, ಜಾಹೀರಾತುಗಾರರು, ವರದಿಗಾರರು ತಾಯಿ ಚಾಮುಂಡಿ ಸನ್ಮಾರ್ಗಗಳನ್ನು ಕಲ್ಪಿಸಲಿ ಎಂದು ಪ್ರಾರ್ಥಿಸಿದರು. ಎಲ್ಲರಿಗೂ ಸಹ ಸಿಹಿ ಹಂಚಿ ದಸರಾ ವಿಜಯದಶಮಿ ಎಂದು ದೇವರು ಒಳ್ಳೆಯದು ಮಾಡಲಿ ಎಂದು ಎಲ್ಲರಿಗೂ ಕೋರಿದ್ರು. ಕೆ.ಎಸ್. ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.